ಬಿಕ್ಲು ಶಿವನ ಹತ್ಯೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರನ್ನ ಸಿಐಡಿ ವಶಕ್ಕೆ ಪಡ್ಕೊಂಡಿದೆ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಏರ್ಪೋರ್ಟ್ನಿಂದ ಇಳಿಯುತ್ತಿದ್ದಂತೆ ಶಾಸಕರನ್ನ ವಶಕ್ಕೆ ಪಡೆದಿದೆ ಸಿಐಡಿ. ಆದರೆ ಏನಿದು ಪ್ರಕರಣ, ಏನಕ್ಕೆ ಇವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ, ಅದರ ಸಂಪೂರ್ಣ ವಿವರ ಇಲ್ಲಿದೆ. ಆಸ್ತಿ ವಿಚಾರವಾಗಿ ಬಿಕ್ಲು ಶಿವರಾಗೆ ಸಂಬಂಧಿಸಿದಂತೆ ಕೆಲವೊಂದು ಗಲಾಟೆ ನಡೀತಿರುತ್ತೆ. ಈ ಗಲಾಟೆಯ ನಡುವೆ ಬಿಕ್ಲು ಶಿವರನ್ನ ಮಾರಕಾಸ್ತ್ರಗಳಿಂದ ನಡು ರಸ್ತೆಯಲ್ಲಿ ಹತ್ಯೆ ಮಾಡಲಾಗುತ್ತೆ. ಸಿಐಡಿ ವಿಚಾರಣೆ ವೇಳೆ ತಿಳಿದು ಬರುತ್ತೆ, ಇವರು ಭೈರತಿ ಬಸವರಾಜ್ ಅವರ ಆಪ್ತರು ಇವರನ್ನ ಸಾಯಿಸಲಾಗಿದೆ ಅಂತ ಹೇಳಿ. ಈ ಹಿನ್ನೆಲೆ ಬಸವರಾಜ್ ಅವರನ್ನ ತನಿಖೆ ಮಾಡೋದು ಅನಿವಾರ್ಯವಾಗುತ್ತೆ. ಈ ನಡುವೆ ಭೈರತಿ ಅವರು ಕಾಣೆಯಾಗ್ತಾರೆ. ಎಲ್ಲ ತನಿಖೆಗಳ ನಂತರ ಗೊತ್ತಾಗುತ್ತೆ, ನಾಳೆ ಅಂದರೆ ನಿನ್ನೆ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಭೈರತಿ ಬಸವರಾಜ್ ಅವರು ಬಂದು ಇಳಿತಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಸಿಐಡಿ ಹಾಗೆ ಸ್ಥಳೀಯ ದೇವನಹಳ್ಳಿ ಪೊಲೀಸರು ಇಡೀ ಏರ್ಪೋರ್ಟ್ನ ಬಂದೋಬಸ್ತ್ ಮಾಡ್ತಾರೆ. ಟರ್ಮಿನಲ್ 1ನಿಂದ ಭೈರತಿ ಬಸವರಾಜ್ ಅವರನ್ನು ವಶಕ್ಕೆ ಪಡೆದು ಈಗ ಆಲ್ರೆಡಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಪ್ರಕರಣದ ನಿಜ ಆರೋಪಿ ಯಾರು, ಇದಕ್ಕೂ ಭೈರತಿ ಬಸವರಾಜ್ ಅವ್ರಿಗೂ ಸಂಬಂಧ ಇದೆಯಾ, ಇದರ ಸಂಪೂರ್ಣ ವಿವರ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕಾದು ನೋಡಬೇಕು. ಇದರ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೀವಾಣಿ.